ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಾಗರ್. ಮೆಕ್ಟಿಪ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲಲ್ಲಿ ಉದ್ಯೋಗಕ್ಕೆ ಅವಶ್ಯವಿರುವ ಕಂಪ್ಯೂಟರ್ ಸ್ಕಿಲ್ಸ್ ಹಾಗೂ ವಿವಿಧ ರೀತಿಯ ಜಾಬ್ ಸ್ಕಿಲ್ಸ್ಗಳನ್ನು ಇಂಟ್ರೆಸ್ಟಿಂಗ್ ರೂಪದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ನಿಮಗೇನಾದರೂ ನಿಮ್ಮ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ಕೋರ್ಸ್ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಸೊ ಇವತ್ತು ನಾವು ಡಿಸ್ಕಸ್ ಮಾಡಬೇಕಂತ ವಿಷಯ ಏನಪ್ಪ ಅಂತ ಅಂದರೆ ಜನ್ರೇಷನ್ ಆಫ್ ಕಂಪ್ಯೂಟರ್. ಸೊ ಕಂಪ್ಯೂಟರ್ ಯಾವ ಥರ ಬಂತು, ಯಾವ ಥರ ಇನ್ವೆನ್ಷನ್ ಮಾಡಿದರು. ಸೊ ಜನ್ರೇಷನ್ ಆಫ್ ಕಂಪ್ಯೂಟರ್ ಅಂತ ಹೋದ್ಮೇಲೆ ಅದರಲ್ಲಿ ನಾವು 5 ಥರದ ಜನ್ರೇಷನ್ನ ನೋಡ್ತೀವಿ. ಸೊ ಇನ್ ದ್ಯಾಟ್ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರಲ್ಲಿ ಸೊ ಆ ಕಂಪ್ಯೂಟರ್ನ ಯಾವ ಥರ ಡೆವಲಪ್ ಮಾಡಿದ್ರು ಅಂದರೆ ಯೂಸಿಂಗ್ ಆಫ್ ವ್ಯಾಕ್ಯೂಮ್ ಟ್ಯೂಬ್ಸ್. ಸೊ ಇಲ್ಲಿ ನೋಡ್ಬೋದು ನೀವು, ಈ ಥರ ವ್ಯಾಕ್ಯೂಮ್ ಟ್ಯೂಬ್ಸ್ನ ಯೂಸ್ ಮಾಡಿಕೊಂಡು ಆ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ನ ಮ್ಯಾನುಫ್ಯಾಕ್ಚರ್ ಮಾಡಿದರು. ಸೊ ಫಸ್ಟ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್ ಆರ್ ವೆರಿ ಲಾರ್ಜ್ ಇನ್ ಸ್ಕೇಲ್ ಆ್ಯಂಡ್ ಸೈಜಲ್ಲಿ ಅದು ಬಿಗ್ಗರ್ ಸೈಜ್ ಇರುತ್ತೆ ಆ್ಯಂಡ್ ಸ್ಟೋರೇಜ್ ಕೆಪಾಸಿಟಿ ಆ್ಯಸ್ ಕಂಪೇರ್ಡ್ ಟು ನೌ ಎ ಡೇಸ್ ಅದು ಬಹಳ ಕಡಿಮೆ ಇತ್ತು ಆ್ಯಂಡ್ ಆಲ್ಸೋ ಇಟ್ ಜನರೇಟ್ಸ್ ಹೈ ಹೀಟ್. ಸೊ ಇದಕ್ಕೋಸ್ಕರ ವಿ ಗೋ ಫಾರ್ ನೆಕ್ಸ್ಟ್ ಸೆಕೆಂಡ್ ಜನ್ರೇಷನ್. ಇನ್ ದಟ್ ಆ ಸೆಕೆಂಡ್ ಜನ್ರೇಷನಲ್ಲಿ ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡಿಕೊಂಡು ಕಂಪ್ಯೂಟರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡ್ರು. ಸೊ ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ಗೆ ಎಕ್ಸಾಂಪಲ್ ENIAC ಅಂತ, ಎಲೆಕ್ಟ್ರೋ ನ್ಯೂಮೆರಿಕಲ್ ಆಟೋಮೇಟೆಡ್ ಕಂಪ್ಯೂಟರ್ಸ್. ಆ್ಯಂಡ್ ಸೆಕೆಂಡ್ ಜನ್ರೇಷನ್ ಕಂಪ್ಯೂಟರ್ಸ್ಗೆ UNIVAC ಅಂತ. ಸೊ ಇದರಲ್ಲಿ ಸೆಕೆಂಡ್ ಜನ್ರೇಷನು ಮತ್ತು ಫಸ್ಟ್ ಜನ್ರೇಷನ್ ಕಂಪೇರ್ ಮಾಡಿದರೆ ಸ್ಟೋರೇಜ್ ಕೆಪಾಸಿಟಿ ಹೈ ಇರುತ್ತೆ ಸೆಕೆಂಡ್ ಜನ್ರೇಷನಲ್ಲಿ. ಸೊ ಫಸ್ಟ್ ಜನ್ರೇಷನ್ ಹೀಟ್ ಜನ್ರೇಟ್ ಮಾಡ್ತಾಯಿತ್ತು, ಬಟ್ ಸೆಕೆಂಡ್ ಜನ್ರೇಷನ್ ಹೀಟ್ನ ರೆಡ್ಯೂಸ್ ಮಾಡುತ್ತೆ. ಸೊ ಇದರಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್. ಸೊ ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ನ ನಾವು ನೋಡೋದಾದರೆ ಸೊ ಇಲ್ಲಿ IC ಸರ್ಕ್ಯೂಟ್ಸ್ ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನ ಯೂಸ್ ಮಾಡಿಕೊಂಡು ಥರ್ಡ್ ಜನ್ರೇಷನ್ ಆಫ್ ಕಂಪ್ಯೂಟರ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡ್ರು. ಸೊ IC ಸರ್ಕ್ಯೂಟ್ಸ್ ಆರ್ ವೆರಿ ಫಾಸ್ಟರ್ ಇನ್ ಸ್ಪೀಡ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಹ್ಯಾವ್ ಹೈ ಸ್ಟೋರೇಜ್ ಕೆಪಾಸಿಟಿ ಆ್ಯಸ್ ಕಂಪೇರ್ಡ್ ಟು ಸೆಕೆಂಡ್ ಜನ್ರೇಷನ್ ಆ್ಯಂಡ್ ಫಸ್ಟ್ ಜನ್ರೇಷನ್. ಸೊ ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ಡಿವೈಸ್ ಅಂದರೆ IC ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಫೋರ್ತ್ ಜನ್ರೇಷನ್. ಟಿಲ್ ನಾವು ಇವಾಗ ಇರೋದು ಫೋರ್ತ್ ಜನ್ರೇಷನ್ ಆಫ್ ಕಂಪ್ಯೂಟರಲ್ಲಿ. ಸೊ ಫೋರ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಅಂತ ಅಂದರೆ ಸೊ ಇಲ್ಲಿ ನಾವು ನೋಡ್ಬೋದು ಡೆಸ್ಕ್ಟಾಪ್ಸ್ ಆಯಿತು, ಅಂದರೆ ಲ್ಯಾಪ್ಟಾಪ್ಸ್ ಆಯಿತು, ಸ್ಮಾರ್ಟ್ಫೋನ್ಸು, ಟ್ಯಾಬ್ಸು, ಇವೆಲ್ಲ ಕಮ್ಸ್ ಅಂಡರ್ ಫೋರ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ಸ್. ಸೊ ಫೋರ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ನ ಯಾವ ರೀತಿ ಮಾಡಿದರು ಅಂದರೆ VLSI ಅಂತ ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಸೊ ಇಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ನ ಏನು ಮಾಡಿದರು, ಮಲ್ಟಿಪಲ್ ಮಾಡಿದರು. ಸೊ ಹೆನ್ಸ್ ಆ ಒಂದು ಸ್ಪೀಡ್ನ ಮಲ್ಟಿಪಲ್ ಸ್ಪೀಡಾಗಿ ಕನ್ವರ್ಟ್ ಮಾಡಿ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ನ ಈ ಒಂದು ಫೋರ್ತ್ ಜನ್ರೇಷನಲ್ಲಿ ಯೂಸ್ ಮಾಡಿಕೊಂಡು ಕಂಪ್ಯೂಟರ್ ಸ್ಟೋರೇಜ್ ಕೆಪಾಸಿಟಿ ಆಗಿರ್ಬೋದು, ಕಂಪ್ಯೂಟರ್ ಸ್ಪೀಡ್ ಆಗಿರ್ಬೋದು ಆ್ಯಂಡ್ ಆಲ್ಸೋ ದ ಪ್ರೊಸೆಸಿಂಗ್ ಇದೇನಿರುತ್ತೆ ಇಲ್ಲಿ ಸ್ಪೀಡಾಗಿರುತ್ತೆ. So as compared to first, second, third, fourth generation computers are very higher in speed and having high storage capacity. ಮತ್ತು ಫಿಫ್ತ್ ಜನ್ರೇಷನ್ ಆಫ್ ಕಂಪ್ಯೂಟರ್ ಅಂತ ಅಂದರೆ AI ಅಂತ. AI ಮೀನ್ಸ್ ನೌ ಡೇಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇಲ್ಲಿ ಫೋರ್ತ್ ಜನ್ರೇಷನ್ಗೆ ಮತ್ತು ಫಿಫ್ತ್ ಜನ್ರೇಷನ್ಗೆ ಕಂಪೇರ್ ಮಾಡಿದರೆ ಫಿಫ್ತ್ ಜನ್ರೇಷನ್ ಕಂಪ್ಯೂಟರ್ಸ್ ಆರ್ ಹ್ಯಾವಿಂಗ್ ಇಟ್ಸ್ ಓನ್ ಥಿಂಕಿಂಗ್ ಕೆಪಬಿಲಿಟಿ. ಸೊ ಇಲ್ಲಿ ನಾವು ಯಾವುದಾದ್ರೂ ಒಂದು ಕ್ವಶನ್ನ ರೈಸ್ ಮಾಡಿ ಅದಕ್ಕೆ ನಾವು ಇನ್ಪುಟ್ ಕೊಟ್ಟರೆ ಇಟ್ ಥಿಂಕ್ಸ್ ಇಟ್ ಸೆಲ್ಫ್ ಓನ್ಲಿ, ದೆನ್ ಗಿವ್ ಅಸ್ ದ ರಿಸಲ್ಟ್ ಇಟ್ ಸೆಲ್ಫ್. ಸೊ ಇದು ಒಂದು ಥಿಂಕಿಂಗ್ ಪವರ್ನ ಹೊಂದಿರುತ್ತೆ. ಸೊ ಫಿಫ್ತ್ ಜನ್ರೇಷನ್ ಕಂಪ್ಯೂಟರ್ಗೆ ಎಕ್ಸಾಂಪಲ್ ಬಂದುಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಥರ ಕಂಪ್ಯೂಟರ್ಸು ನಮ್ಮಲ್ಲಿ ಡೆವಲಪ್ ಆಗುವಂಥ ಬಂದವು. ಥ್ಯಾಂಕ್ ಯು.